ಪಹಲ್ಗಾಮ್ ದಾಳಿಯನ್ನ ತಳುಕು ಹಾಕಿ ನಾಲಿಗೆ ಹರಿಬಿಟ್ಟ ಸೋನು ನಿಗಮ್ ಕನ್ನಡಿಗರ ಕ್ಷಮೆಯಾಚನೆ ಮಾಡಿದ್ದಾರೆ. ಆದರೂ ಕೂಡ ಸೋನು ಮೇಲೆ ಕೆಂಡ ಕಾರುತ್ತಿದ್ದಾರೆ ಕನ್ನಡಿಗರು. ಸಿನಿಮಾಗೆ ಹಾಡಿದ್ದ ಹಾಡನ್ನೇ ಡಿಲೀಟ್ ಮಾಡಲು ನಿರ್ಧರಿಸಿದೆ ಚಿತ್ರತಂಡ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ, ನೀವೇ ನೋಡಿ. ಗಾಯಕ ಸೋನು ನಿಗಮ್ಗೆ ಶಾಕ್ ಮೇಲೆ ಶಾಕ್. ಕುಲದಲ್ಲಿ ಕೀಳ್ಯಾವುದೋ ಚಿತ್ರತಂಡದಿಂದ ಆಘಾತ. ಸೋನು ನಿಗಮ್ ಹೇಳಿಕೆಗೆ ನಟಿ ತಾರಾ ಖಂಡನೆ. ಸುಮ್ಮನಿರಲಾರದೆ ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ, ಆ ಮಾತು ಗಾಯಕ ಸೋನು ನಿಗಮ್ಗೆ ಹೇಳಿ ಮಾಡಿಸಿದಂತಿದೆ. ಇತ್ತೀಚೆಗೆ ನಡೆದ ಲೈವ್ ಕಾನ್ಸರ್ಟ್ ವೇದಿಕೆ ಮೇಲೆ ಸೋನು ನಿಗಮ್ ಆಡಿದ ಮಾತಿಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ಒಂದ್ ಕಡೆ ಕನ್ನಡ ಪರ ಸಂಘಟನೆಗಳು ಸೋನು ಮೇಲೆ ಕೇಸ್ ದಾಖಲಿಸಿದ್ದಾರೆ. ಮತ್ತೊಂದೆಡೆ ಫಿಲ್ಮ್ ಚೇಂಬರ್ ಸೋನು ನಿಗಮ್ಗೆ ಅಸಹಕಾರಕ್ಕೆ ನಿರ್ಧಾರ ಮಾಡಿದ್ವು. ಇದರ ಬೆನ್ನಲ್ಲೇ ಸೋನು ನಿಗಮ್ ಕಾಟಾಚಾರಕ್ಕೆ ಕ್ಷಮೆಯಾಚನೆ ಮಾಡಿದ್ರು. ಸೋನು ನಿಗಮ್ ಕ್ಷಮೆ ಕೇಳಿದ ಮೇಲೂ ಕನ್ನಡಿಗರ ಕೋಪ ಕಡಿಮೆ ಆಗಿಲ್ಲ. ಸೋನು ಆಡಿದ ಮಾತುಗಳು ಕನ್ನಡಿಗರು ಕೊತ ಕೊತ ಕುದಿಯುವಂತೆ ಮಾಡಿದೆ. ಹೀಗಾಗಿ ಕುಲದಲ್ಲಿ ಕೀಳ್ಯಾವುದೋ ಸಿನಿಮಾ ತಂಡ ಸೋನು ನಿಗಮ್ಗೆ ಶಾಕ್ ಕೊಟ್ಟಿದೆ. ಈ ಸಿನಿಮಾದಲ್ಲಿ ಸೋನು ಹಾಡೊಂದನ್ನ ಹಾಡಿದ್ದು, ಆ ಗೀತೆ ಯೂಟ್ಯೂಬ್ನಲ್ಲೂ ಅಪ್ಲೋಡ್ ಆಗಿದೆ. ಮುಂದಿನ ದಿನಗಳಲ್ಲಿ ಆ ಹಾಡು ಡಿಲೀಟ್ ಆಗಲಿದೆ. ಸೋನು ನಿಗಮ್ ಧ್ವನಿ ಬದಲಾಗಿ ಕನ್ನಡದ ಗಾಯಕ ಚೇತನ್ ಸೋಸ್ಕಾ ಅವರ ಧ್ವನಿ ಇರಲಿದೆ. ಅವ್ರ ಮಾತು ಏನಿತ್ತು ಅಂತ ಕೇಳಿದೀರಾ? ಅದನ್ನ ಕೇಳಿದಾಗ ನಮಗೂ ಆಶ್ಚರ್ಯ ಆಯ್ತು, ಏನಪ್ಪಾ ಇಷ್ಟು ವಿಕೃತವಾಗಿ ಮಾತಾಡ್ತಾ ಇದ್ದಾರೆ ಅಂತ. ಒಬ್ಬ ಮನುಷ್ಯ ಹಾಡಿರೋ ಹಾಡನ್ನ ನಾವು ನಮ್ಮ ಸಿನಿಮಾದಲ್ಲಿ ಬಳಸ್ಕೋಬೇಕಾ? ಇಮಿಡಿಯೇಟ್ ಆಗಿ ನಿರ್ಮಾಪಕರ ಜೊತೆ ಚರ್ಚೆ ಆಯ್ತು. ಸೊ ಯಾವುದೇ ಕಾರಣಕ್ಕೂ ನಮಗೆ ಅವರ ಅವಶ್ಯಕತೆ ಇಲ್ಲ. ಒಳ್ಳೆ ಗಾಯಕರು, ಕಲೆ ಇದೆ, ಅದಕ್ಕೆ ನಾವು ಗೌರವ ಕೊಟ್ವಿ. ಸೊ ಅದನ್ನು ಅವರು ಉಳಿಸ್ಕೋಬೇಕಾಗಿತ್ತು, ಉಳಿಸ್ಕೊಂಡಿಲ್ಲ. ಈಗ ನಮ್ಮ ಚಿತ್ರದಲ್ಲಿ ಸೋನು ನಿಗಮ್ ಹಾಡಿರೋ ಹಾಡನ್ನ ತೆಗೆದಾಕ್ತಿದೀವಿ. ಅದರ ಬದಲಾಗಿ ನಮ್ಮ ಕನ್ನಡಿಗರೇ ಹಾಡಿರೋ ಅಂತ ಅಂದ್ರೆ ಗಾಯಕರು ಚೇತನ್ ಸೋಸ್ಕಾ ಆಲ್ರೆಡಿ ಸಾಂಗ್ ಹಾಡಿದ್ದು ಆಯ್ತು, ಅದನ್ನ ನಾವು ರೆಕಾರ್ಡಿಂಗ್ ಮಾಡಿ ಮಾಸ್ಟರಿಂಗ್ ಕಳಿಸಿದ್ದು ಆಯ್ತು. ಇನ್ನು ಸೋನು ನಿಗಮ್ ಕನ್ನಡಕ್ಕೆ ಅಪಮಾನ ಮಾಡಿದ್ದಾರೆ, ಅದು ಸರಿಯಲ್ಲ. ಸೋನು ನಿಗಮ್ ನಡೆಯನ್ನ ಕನ್ನಡಿಗಳಾಗಿ ನಾನು ಕೂಡ ಖಂಡಿಸ್ತೇನೆ ಅಂತ ನಟಿ ತಾರಾ ಅನುರಾಧ ಹೇಳಿದ್ದಾರೆ. ಸೋನು ನಿಗಮ್ ಅವರು ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಕೊಡುವಾಗ ಕನ್ನಡದ ಹಾಡನ್ನು ಹಾಡಿ ಅಂದಾಗ ಅವರು ಬೇರೆ ಬೇರೆದಕ್ಕೆ ಹೋಲಿಸಿ ಮಾತನಾಡಿ ಒಂದು ರೀತಿಯಾಗಿ ಕನ್ನಡಕ್ಕೆ, ಕನ್ನಡಿಗರ ಒಂದು ಕೋರಿಕೆಗೆ ಅವರು ಅಪಮಾನ ಮಾಡಿದ್ದಾರೆ. ನಿಜವಾಗ್ಲೂ ಅದು ಅಪಮಾನ, ಅದು ಸರಿ ಇಲ್ಲ ಅಂತ ಹೇಳಿ ನಾನು ಕೂಡ ಒಬ್ಬ ಕನ್ನಡಿಗರಾಗಿ ಅವರ ನಡತೆಯನ್ನು ಖಂಡಿತವಾಗಿ ಖಂಡಿಸ್ತೇನೆ. ಸೋನು ನಿಗಮ್ ಚಿಕ್ಕ ಹುಡುಗ ಏನಲ್ಲ, ಅವರಿಗೆ ನೀವು ತಪ್ಪು ಮಾಡಿದಿರಿ ಕ್ಷಮೆ ಕೇಳಿ ಆಮೇಲೆ ಮಾಡ್ತೀರಿ ಅಂತ ಹೇಳೋದಕ್ಕೆ ಬಹುಶಃ ಒಂದು ಕಠಿಣವಾದ ಒಂದು ನಿರ್ಧಾರದೊಂದಿಗೆ ವಾಣಿಜ್ಯ ಮಂಡಳಿ ರಿಯಾಕ್ಟ್ ಮಾಡಬೇಕು ಅಂತ ನಾನು ಕೋರ್ಕೊಂಡೆ. ಒಟ್ನಲ್ಲಿ ಸೋನು ನಿಗಮ್ಗೆ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಅವಕಾಶ ನೀಡಬಾರದು ಅನ್ನೋ ಕೂಗು ಕೇಳಿ ಬರ್ತಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಧನು ಯಲಗಜ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.